ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಕಡಲೆ ಮಿಠಾಯಿ. ಯಾವ ತರ ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಹಚ್ಚಗಡ್ಲೆನ ಬಳಸ್ಬಿಟ್ಟು ಕಡಲೆ ಮಿಠಾಯಿನ ಮಾಡೋದನ್ನ ತೋರಿಸ್ತೀನಿ. ಬನ್ನಿ. ನಮ್ಮ ಕಡಲೆ ಮಿಠಾಯಿಗೆ ನಾವು ನಮ್ಮ ಹಚ್ಚಗಡ್ಲೆನ ಹುರ್ಕೊಳ್ಳೋಣ. ನಾನು 1.5 ಬೌಲು ಹಚ್ಚಗಡ್ಲೆ ಯೂಸ್ ಮಾಡ್ತೀನಿ. ಈಗ ಇವನ್ನ ಹುರ್ಕೊಳ್ಳೋಣ ಸ್ವಲ್ಪ. ನೋಡಿ, ಸ್ಮೆಲ್ ಹೋಗೋವರೆಗೂ ಇದನ್ನ ಹುರ್ಕೊಂಡು ಆಮೇಲೆ ಇದನ್ನ ಒಂದು ಪ್ಲೇಟಿಗೆ ತಕ್ಕೋಬೇಕು. ಈಗ ಫ್ರೈ ಆಗಿದೆ, ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ನಾವು ಬೆಲ್ಲ ಯೂಸ್ ಮಾಡ್ತೀನಿ. ಇದಕ್ಕೆ 1.5 ಬೌಲು ಬೆಲ್ಲ ತಗೊಳ್ತೀನಿ. ಇದನ್ನು ಬೆಲ್ಲ ಪಾಕ ಮಾಡ್ಕೋಬೇಕು. ನೋಡಿ, ಈ ಥರ ಬೆಲ್ಲ ಪುಡಿ ಮಾಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಸ್ಕೋಬೇಕು. ಕಲಿಸ್ಕೊಂಡು ಪಾಕ ಬರಬೇಕು. ಇದು ನೋಡಿ, ಈ ಥರ ಎಲ್ಲ ಬೆಲ್ಲ ನೀಟಾಗಿ ಕುದಿಬೇಕು. ಇದು ಪಾಕ ಬಂದಿದೆ ಇಲ್ಲ ಅಂತ ಯಾವ ಥರ ನೋಡೋದಂದರೆ, ಈ ಥರ ತಟ್ಟೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕಿ ಈ ಪಾಕ ತೆಗೆದು ಇದರಲ್ಲಿ ಹಾಕ್ಬೇಕು. ಇನ್ನೂ ಪಾಕ ಬಂದಿಲ್ಲ, ಇದು ಗಟ್ಟಿ ಆಗಬೇಕು. ಇದು ಹಿಂಗೆ ಗಟ್ಟಿ ಆದರೆ ಫುಲ್ ಪಾಕ ಬಂದಿದೆ ಅಂತ. ಇದು ಇನ್ನೂ ಬರಬೇಕು, ಎಳೆ ಪಾಕ ಇದೆ. ನಮಗೆ ಸ್ವಲ್ಪ ಆಡಬೇಕು ಪಾಕ, ಹಂಗಾಗಿ ಇನ್ನೂ ಬೇಕು ನಮಗೆ. ಇದು ಇನ್ನೊಂದು ಸ್ವಲ್ಪ ಬರಬೇಕು ಪಾಕ ನಮಗೆ. ನೋಡಿ, ಈ ಥರ ಬೇಯ್ತಿರ್ಬೇಕು. ಈಗ ಪಾಕ ಬಂದಿದೆ ಎಲ್ಲ ನೋಡೋಣ. ಈ ಥರ ಹಾಕಿದರೆ ಈಗ ನಮ್ಮ ಪಾಕ ರೆಡಿಯಾಗಿದೆ. ಈ ಥರ ಹಾಕಿದಟ್ಟಿಗೆ ಗಟ್ಟಿ ಆಗಬೇಕು. ಹಂಗಾದರೆ ನಮಗೆ ಮಿಠಾಯಿಗೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ರೆಡಿಯಾಗಿದೆ. ಈಗ ಇದಕ್ಕೆ ಆವಾಗಲೇ ಹುರಿದಿರ್ತಕ್ಕಂಥ ಕಡಲೆನ ಸೇರಿಸೋಣ. ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕೋಣ ಫ್ಲೇವರ್ಗೆ. ಮುಗೀತು. ಈಗ ಎಲ್ಲದನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ನಾವು ನಮ್ಮ ಕಡಲೆ ಮಿಠಾಯಿ ರೆಡಿ ಮಾಡಿರ್ತಕ್ಕಂಥದ್ದನ್ನ ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲದು ನೀಟಾಗಿ ಒಂದು ಪ್ಲೇಟಿಗೆ, ಆವಾಗಲೇ ತುಪ್ಪ ಹಾಕಿಟ್ಟಿದ್ದೆ, ಅದನ್ನು ನೀಟಾಗಿ ಒಂದು ಪ್ಲೇಟಿಗೆ ಎಲ್ಲದನ್ನ ಹಾಕ್ಕೊಂಡು ಲೆವೆಲ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಒಂದು ಸೈಡಿಗೆ ತುಪ್ಪ ಹಾಕಿಟ್ಟಿದ್ನಲ್ಲ, ಈ ಥರ ಎಲ್ಲ ನೀಟಾಗಿ ಲೆವೆಲ್ ಮಾಡ್ಕೊಳ್ಳಿ. ನೋಡಿ, ಕಟ್ ಮಾಡ್ಕೊತೀನಿ ಇದನ್ನ. ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಫೈನಲಾಗಿ ಈ ಥರ ಬಂದಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ, ತುಂಬ ಕ್ರಿಸ್ಪಿಯಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ.